ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ನೋಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿಯಪ್ಪ ನಿಮಗೆ ಸ್ತೋತ್ರ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ. ಸಕಲ ವಿಷಯದಲ್ಲೂ ನಮ್ಮ ಜೊತೆಲಿದ್ದು ಸತ್ಯದಲ್ಲಿ ನಡೆಸ್ತಿರುವ ದೇವರೇ ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ತಂದೆ, ನಾವು ಕೇಳುತ್ತೇವಪ್ಪ ಸ್ವಾಮಿ. ಕೇಳಿಕೊಂಡು ಮಾತ್ರವಲ್ಲದೆ ಸ್ವಾಮಿ, ಪ್ರತಿ ದಿವಸ ಕರ್ತನೆ ಕೈಗೊಂಡು ನಡೀಲಿಕ್ಕೆ ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಇರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ, ಅದರಲ್ಲಿ 5ನೇ ವಚನವನ್ನ ಧ್ಯಾನ ಮಾಡೋಣ. ಇದು ನಂಬಿಕೆಯು ಮಹತ್ವದ ವರ್ಣನೆ ಆಗಿದೆ. ಯೇಸು ಸ್ವಾಮಿ ನಂಬಿಕೆಯನ್ನ ಕುರಿತು ಇಲ್ಲಿ ಆ ಅಪೊಸ್ತಲರಿಗೆ ಅವರಿಗೆ ಪ್ರಸಂಗ ಅಂದ್ರೆ ಹೇಳಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನಿಮ್ಮ ನಂಬಿಕೆ ಹೇಗಿರಬೇಕು ಎಂಬುದಾಗಿ ನೋಡೋಣ ಒಂದು ವಾಕ್ಯವನ್ನ. ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆ ಹೆಚ್ಚಿಸು ಎಂದು ಕೇಳಲು. ಅಪೊಸ್ತಲರು ಕೇಳ್ತಾರೆ ಅಂದರೆ ಯೇಸು ಸ್ವಾಮಿಗೆ ಕೇಳ್ತಾರೆ, ನಮ್ಮ ನಂಬಿಕೆ ಹೆಚ್ಚು ಮಾಡು ಸ್ವಾಮಿ ನೀನು, ನಾವು ಅದಕ್ಕೆ ಏನ್ ಮಾಡಬೇಕು ಎಂಬುದಾಗಿ ಅವರು ಕೇಳುತ್ತಾ ಇದ್ದಾರೆ. ಅಲ್ಲಿಗೆ ಸ್ವಾಮಿ ಹೇಳ್ತಾರೆ, ಸ್ವಾಮಿಯು ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ. ಹಾಲೆಲೂಯಾ. ನೋಡಿ, ಎಷ್ಟು ಸಣ್ಣದು ಒಂದು ಸಾಸಿವೆ ಉಂಟಲ್ಲ, ಆ ಸಾಸಿವೆಯಷ್ಟು ನಂಬಿಕೆ ಇವತ್ತು ಇಲ್ಲ ಭೂಮಿ ಮೇಲೆ. ಹಾಲೆಲೂಯಾ. ಯಾರಿಗೆ ಆ ನಂಬಿಕೆ ಇದೆ, ಇವತ್ತು ಪ್ರಾರ್ಥನೆ ಮಾಡಿ ಎಲ್ಲ ಫಲಗಳನ್ನ ಹೊಂದುತ್ತಾ ಇದ್ದಾರೆ. ಯಾರು ನಂಬಿಕೆ ಇಲ್ಲ, ಅವರಿಗೆ ಇನ್ನು ಯಾವ ಕಾರ್ಯಗಳು ನಡೀತಾ ಇಲ್ಲ. ಹಾಲೆಲೂಯಾ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಸತ ಪ್ರಾರ್ಥನೆ ಪರಲೋಕ ಹೋಗುತ್ತಾ ಇಲ್ಲ. ಯಾಕೆ? ನಾವೆಷ್ಟು ಪ್ರಾರ್ಥನೆ ಮಾಡೋದು ದೇವರು ಕೇಳ್ತಾ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡೋದು ದೇವರಿಗೆ. ಕೆಲವೊಮ್ಮೆ ದೇವರಿಗೆ ಗುಣಗುಟ್ಟುವುದು ಉಂಟು. ಏನ್ ಪ್ರಾರ್ಥನೆ ಮಾಡೋದು, ಇನ್ಯಾವ ತರ ಪ್ರಾರ್ಥನೆ ಮಾಡೋದು ನನಗೆ ತಿಳಿಯೋದು. ಹಾಲೆಲೂಯಾ. ಅದಕ್ಕೆ ನಮ್ಮೊಟ್ಟಿಗೆ ನಮ್ಮ ಒಳಗೆ ಪವಿತ್ರಾತ್ಮರನ್ನ ಇಟ್ಟಿದ್ದಾರೆ, ದೇವರು ಬಿಟ್ಟೋಗಿದ್ದಾರೆ. ಅವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ. ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಫಲವನ್ನು ಹೊಂದಬೇಕು, ಹೇಗೆ ನನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು ಸ್ವಾಮಿ ನಮಗೆ ಕಲಿಸಿಕೊಡು. ಈಗ ಅಪೊಸ್ತಲರು ಹೇಳ್ತಾ ಇದ್ದಾರೆ, ನಂಬಿಕೆ ಹೆಚ್ಚಿಸಕ್ಕೆ ನಮಗೆ ತೋರಿಸ್ಕೊಡು ಸ್ವಾಮಿ. ಹಾಲೆಲೂಯಾ. ಅಪೊಸ್ತಲ ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು, ನಮ್ಮ ನಂಬಿಕೆ ಹೆಚ್ಚಿಸು ಸ್ವಾಮಿ. ಅದೇ ರೀತಿಯಾಗಿ ನಾವು ದೇವರ ಹತ್ರ ಕೇಳಬೇಕು, ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತೇವೆ. ಅವತ್ತು ಅಪೊಸ್ತಲರು ಕೇಳಿದ ಹಾಗೆ ಇವತ್ತು ನಾವು ಯೇಸು ಸ್ವಾಮಿ ಹತ್ರ ಕೇಳಬೇಕಾಗಿದೆ. ಪ್ರಿಯನಾದ ಸಹೋದರರೇ, ದೇವರೇ ನಾನು ಯಾವ ತರ ಪ್ರಾರ್ಥನೆ ಮಾಡ್ತೀನಿ ನನಗೆ ತಿಳಿಯದು. ಹೇಗೆ ಸ್ವಾಮಿ ನಿಜವಾದ ಪ್ರಾರ್ಥನೆ ಹೇಗೆ ಮಾಡಬೇಕು, ಸತ್ಯದ ಆರಾಧನೆ ಹೇಗೆ ಆರಾಧಿಸಬೇಕು ನನಗೆ ಕಲಿಸಿಕೊಡು ದೇವರೇ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತ ಕೈ ಬಿಡದಂತ ದೇವರು ಎಂದಿಗೂ ನಮ್ಮನ್ನ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಮ್ಮನ್ನ ಕೈ ಹಿಡಿದು ಕರೆದು ನಮ್ಮನ್ನು ನಡೆಸುವಾತನು ದೇವರು. ಯಾಕಂದ್ರೆ 7-70 ಸಲ ಕ್ಷಮಿಸುವಂತ ದೇವರು ನಮಗೆ ತೋರಿಸ್ಕೊಂಡಿದ್ದಾರೆ. 7-70 ಸಲ ಅಂತಂದ್ರೆ ನಾವು ಅದಕ್ಕೆ ಕೊನೆನೇ ಇಲ್ಲ ಅಂತ ಅರ್ಥ. ನಾವು ಈ ಭೂಮಿ ಮೇಲೆ ಇರೋ ತನಕ ಕ್ಷಮಿಸ್ತಾ ಇರಬೇಕು ಈ ತರ ತಪ್ಪುಗಳನ್ನ. ಅವಾಗ ಪರಲೋಕದಲ್ಲಿ ನಿಮ್ಮ ತಪ್ಪುಗಳನ್ನ ತಂದೆಯೇ ಕ್ಷಮಿಸುವಂತ ದೇವರಾಗಿದ್ದಾರೆ. ಹಾಲೆಲೂಯಾ. ಇವತ್ತು ನಮಗೆ ಏನಾರ ಮನುಷ್ಯನಲ್ಲಿ ವೈಮನಸ್ಸು ಬಂದರೆ, ಎಷ್ಟೇ ಪ್ರಾರ್ಥನೆಯಲ್ಲಿ ವೀರರಾಗಿದ್ರು ಸತ, ಪ್ರಾರ್ಥನಾ ವೀರರು, ಸ್ವಲ್ಪ ವೈಮನಸ್ಸು ಬಂದರೆ ಇನ್ನೊಬ್ಬರ ಹತ್ರ ಮಾತಾಡಲ್ಲ. ಹಾಲೆಲೂಯಾ. ಮತ್ತೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ದೇವರು ಹಾಗಲ್ಲ. ದೇವರು ಯಾವಾಗಲೂ ಕ್ಷಮಿಸುವಂತವರು. ಅದಕ್ಕೆ ನಿನ್ನ ಶರೀರದಲ್ಲಿ ನಿನ್ನ ಆತ್ಮ ಇರ್ಬೇಕಾದ್ರೆ ಕ್ಷಮೆ ದಮೆ. ಇಲ್ಲಿಂದ ಆತ್ಮ ಹೊರಟೋಯ್ತು ಅಂತಂದ್ರೆ ಯಾವ ರೀತಿಯೂ ಕ್ಷಮೆ ಇಲ್ಲ, ಓನ್ಲಿ ಜಡ್ಜ್ಮೆಂಟ್, ನ್ಯಾಯ ತೀರ್ಪು. ಹಾಲೆಲೂಯಾ. ಅದಕ್ಕೋಸ್ಕರ ಶರೀರದಲ್ಲಿ ನಮ್ಮ ಆತ್ಮ ಇರ್ಬೇಕಾದ್ರೇನೆ ನಾವು ತಗ್ಗಿ ಬಗ್ಗಿ ನಡ್ಕೊಂಡು ವಾಕ್ಯವನ್ನು ಕೈಗೊಂಡು ಅದ್ರ ಪ್ರಕಾರನೇ ಜೀವಿಸಬೇಕು. ಹಾಲೆಲೂಯಾ. ಇಲ್ಲ ಅಂತಂದ್ರೆ ನಾವು ಈ ಲೋಕ ಬಿಟ್ಟ ಮೇಲೆ ಬಾಡಿನ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿ ಪರಲೋಕ ಸೇರಿಸುವಂತ ಜನಗಳು ಬಹಳ ಇದ್ದಾರೆ. ಹಾಲೆಲೂಯಾ. ದೇಹವನ್ನ ಇಟ್ಟುಕೊಂಡು ಎಲ್ಲ ತರನು ಅವಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ
ದೇವರ ರಾಜ್ಯವನ್ನು ಸೇರಿಸ್ತಾ ಇರ್ತಾರೆ. ಹಾಲೆಲೂಯಾ. ಅದೆಂದಿಗೂ ಆಗದು ಪ್ರಿಯನಾದ ಸಹೋದರ ಸಹೋದರಿ. ಶರೀರದಲ್ಲಿ ನಮ್ಮ ಆತ್ಮ ಇರಬೇಕಾದ್ರೆ ಇವಾಗಲೇ ನಮ್ಮ ಶರೀರ ನಮ್ಮ ಆತ್ಮವನ್ನ ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ನಮ್ಮ ಆತ್ಮವನ್ನ ಪರಲೋಕ ಸೇರಿಸುವಂತ ಜವಾಬ್ದಾರಿ ನಮ್ಮದಾಗಿದೆ. ಹಲ್ಲೆಲೂಯಾ. ಸಭೆಯಲ್ಲಿ ಸೇವಕರು ಪರಲೋಕ ಮಾರ್ಗವನ್ನ ನಮಗೆ ತೋರಿಸಿಕೊಡ್ತಾ ಇದೆ. ಪರಲೋಕ ಹೇಗೆ ಹೋಗಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಜೀವಿಸಬೇಕು ಎಂಬುದಾಗಿ ತೋರಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರಿಗೆ ಯಾರು ಪರಲೋಕ ಕರ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಒಬ್ಬ ಮನುಷ್ಯ ಹೋಗಿ ಒಂದು ಪ್ಲೈನ್ ನಲ್ಲಿ ಎಷ್ಟು ಟಿಕೆಟ್ ಬೇಕಾದ್ರೂ ತರಬಹುದು, ಒಂದು ಟ್ರೈನಿಗೆ 4, 5, 10 ಟಿಕೆಟ್ ತರಬಹುದು, ಒಂದು ಬಸ್ಸಿಗೆ ಬುಕ್ ಮಾಡಿ ತರಬಹುದು. ಹಲ್ಲೆಲೂಯಾ. ಆದರೆ ಪರಲೋಕಕ್ಕೆ ಟಿಕೆಟ್ ಬೇಕಂದ್ರೆ ಒಬ್ಬರಿಗೆ ಒಂದೇ ಟಿಕೆಟ್. ಅದು ಯಾರಿಗೆ? ನಾವೇ ತೆಗೆದುಕೊಳ್ಳಬೇಕು. ಹಲ್ಲೆಲೂಯಾ. ಹೇಗೆ ಒಂದು ಕ್ಯೂನಲ್ಲಿ ನಿಂತು ಟಿಕೆಟ್ ತೆಗೆದುಕೊಳ್ತೇವೋ ಅದೇ ರೀತಿಯಾಗಿ ನಾವು ಕ್ಯೂ ನಿಲ್ಲದು ಬೇಡ. ನಾವು ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಿಕೊಂಡು ಯೇಸು ಸ್ವಾಮಿಯಲ್ಲಿ ತೋರಿಸಿದನ್ನ ಹೇಗೆ ತೋರಿಸಿದ್ರು ಹಾಗೆ ನಮಗೆ ಜೀವಿಸಿಕೊಂಡು ಹೋದರೆ ಸಾಕು ಪ್ರಿಯನಾದ ಸಹೋದರ ಸಹೋದರಿ. ಅದ್ರ ಮಧ್ಯದಲ್ಲಿ ಯಾರಿಗಾರು ಸುವಾರ್ತೆ ಸಾರಬೇಕಾ, ದೇವರ ವಿಷಯಗಳನ್ನ ಹೇಳ್ಬೇಕು. ಅದು ಹೇಳಿ ಇನ್ನೂ ಬಹಳ ಒಳ್ಳೇದು. ಪರಲೋಕದಲ್ಲಿ ಒಂದು ಆತ್ಮ ನಷ್ಟ ಆಗೋದನ್ನ ತಪ್ಪಿಸಿ ಬಿಟ್ರೆ ಪರಲೋಕ ಸಂತೋಷ ಪಡ್ತದೆ. ಹಲ್ಲೆಲೂಯಾ. ನಿಮಗೆ ಪರಲೋಕದಲ್ಲಿ ಬಹಳ ಫಲ ಉಂಟು. ಹಾಗೆ ನಾವು ಮಾಡಬೇಕು. ಆವಾಗ ನಮಗೆ ಪರಲೋಕ ರಾಜ್ಯ ಹೋಗ್ತೇವೆ. ಆಮೇಲೆ ಸ್ವಾಮಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ನೀವು ಆ ಅತ್ತಿ ಮರಕ್ಕೆ ನೀನು ಬೇರು ಸಹಿತವಾಗಿ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೊಂಡು ಹೇಳಿದರೆ ಅದು ನಿಮ್ಮ ಮಾತನ್ನು ಕೇಳುವುದು. ಹಲ್ಲೆಲೂಯಾ. ಅಪೊಸ್ತಲರು ಹೇಳ್ತಾ ಇದ್ದಾರೆ, ಸಾಸಿವೆ ಕಾಳಷ್ಟು ನಿಮಗೆ ನಂಬಿಕೆ ಇದ್ದರೆ ಈ ಹತ್ತಿ ಮರಕ್ಕೆ ಕಿತ್ತುಕೊಂಡು ಹೋಗಿ ಅಲ್ಲಿ ನಾಟಿಕೋ ಅಂತ ಹೇಳಿದ್ರೆ ಅದು ನಿಮ್ಮ ಮಾತು ಕೇಳುವುದು. ಹಲ್ಲೆಲೂಯಾ. ನೋಡ್ರಿ, ಎಷ್ಟು ದೇವರು ನಮ್ಗೆ ವಾಕ್ಯದ ಮುಖಾಂತರ ಎಚ್ಚರಿಸ್ತಾ ಇದ್ದಾರೆ, ತೋರಿಸಿಕೊಡ್ತಾ ಇದ್ದಾರೆ. ಅಂತ ಅಷ್ಟು ನಂಬಿಕೆ ನಿಮಗೆ ಇಲ್ವಾ? ದೇವ್ರು ಕೇಳ್ತಾರೆ. ದೊಡ್ಡ ನಂಬಿಕೆ ಅಲ್ಲ. ಸಾಸಿವೆ ಕಾಳು ಒಂದು ಕಣ್ಣಿಗೂ ಕಾಣುವುದಿಲ್ಲ. ಹಲ್ಲೆಲೂಯಾ. ಆ ನಂಬಿಕೆ ನಿಮಗೆ ಇದ್ದರೆ ಸಾಕು. ಅಂದ್ರೆ ಇಲ್ಲಿ ಯಾಕೆ ಆ ನಂಬಿಕೆ ಇಲ್ಲ ನಮಗೆ? ಈ ನಂಬಿಕೆ ಚರ್ಚಲ್ಲಿ ಇರುವಾಗ ನಂಬಿಕೆ ಮಾತ್ರ ಅಲ್ಲ. ಏನಾದ ಸಹೋದರ ಸಹೋದರಿ ಚೆನ್ನಾಗಿ ತಿಳ್ಕೋಬೇಕು. ಹೊರಗಡೆ ಬಂದರೂ ನಂಬಿಕೆ ಇರಬೇಕು. ಚರ್ಚಲ್ಲಿ ಮಾತ್ರ ಪವಿತ್ರಾತ್ಮರು ಇರ್ತಾರೆ, ಎಲ್ಲರೂ ನೋಡ್ತಾ ಇರ್ತಾರೆ, ಯೇಸು ಸ್ವಾಮಿ ನೋಡ್ತಾ ಇರ್ತಾರೆ ಅಂತ ಅಲ್ಲ. ಅವರ ಕಣ್ಣಿಗೆ ನಾವು ಏನು ಮರೆ ಮಾಡಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಒಂದು ಮುಚ್ಚು ಮರೆ ಇಲ್ಲ. ಮನುಷ್ಯನಿಗೆ ಗೋಡೆಗಳು ಅಡ್ಡ ಉಂಟು, ಎಲ್ಲ ಕಿಟಕಿ ಬಾಗಿಲುಗಳು ನಮಗೆಲ್ಲ ಮರೆಯಾಗಿದೆ. ಸರ್ವಶಕ್ತನಾದ ದೇವರಿಗೆ ಯಾವುದು ಮರೆ ಇಲ್ಲ. ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು. ಇವತ್ತು ಯಾರಾದ್ರೂ ಬಂದ್ರೆ ನಾವೇನೋ ಬಚ್ಚಿಟ್ಕೊಳ್ಬೇಕು ಅಂತಂದ್ರೆ ಬೇಕಾದಷ್ಟು ಜಾಗಗಳಿದೆ, ಔತ್ಕೋಬಹುದು, ಬಚ್ಚಿಟ್ಕೊಳ್ಬಹುದು. ದೇವರ ಹತ್ರ ಎಲ್ಲಿ ಬಚ್ಚಿಟ್ಕೊಳ್ತೀಯ? ದೇವರನ್ನ ಬಿಟ್ಟು ಎಲ್ಲಿ ಓಡಕ್ಕೆ ಸಾಧ್ಯ? ಹಲ್ಲೆಲೂಯಾ. ಅದೇ ಪ್ರಪಂಚದ ಕಟ್ಟ ಕಡೆ, ಲೋಕದ ಕಟ್ಟ ಕಡೆ ಹೋದ್ರು ಅಲ್ಲೂ ನಿನ್ನ ಹಸ್ತ ನನಗೆ ಹಿಡಿತದೆ ಅಂತ ಭಕ್ತನ ಹೇಳ್ತಾರೆ. ಪಾತಾಳಕ್ಕೆ ಹೋದ್ರು ಅಲ್ಲೂ ಇದೆ. ಎಲ್ಲಿ ಹೋಗಿ ತಪ್ಪಿಸ್ಕೊಳಕ್ ಆಗ್ತದ ದೇವರಿಂದ? ಇಲ್ಲ, ಎಂದಿಗೂ ಸಾಧ್ಯ ಇಲ್ಲ. ಅದಕ್ಕೆ ನಾವು ದೇವರನ್ನ ಬಿಗಿಯಾಗಿ ಹಿಡಿದುಕೊಂಡು ಅವರ ಹೆಜ್ಜೆಯ ಜಾಡಿನಲ್ಲಿ ನಡೆದುಕೊಂಡು ಇಲ್ಲಿ ಕಷ್ಟಕಾಲ, ಈ ಆಪತ್ತು ಅನರ್ಥಗಳು, ಎಲ್ಲ ಕಷ್ಟಕಾಲ ಸಮೇತ ನಮಗಿಲ್ಲಿ ಎದುರಾಗ್ಬೋದು. ಇದನ್ನೆಲ್ಲ ಜಯಿಸಿಕೊಂಡು ದಾಟುಕೊಂಡು ಹೋಗ್ಬೇಕು. ಹೋಗಲಿಕ್ಕೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾರೆ. ಅದಕ್ಕೆ ಕೀರ್ತನೆ 50:15 ಹೇಳ್ತದೆ, ಕಷ್ಟ ಕಾಲದಲ್ಲಿ ನೀವು ಮೊರೆ ಇಡಿರಿ, ನಾನು ಬಿಡಿಸುವೆನು, ಅವಾಗ ನೀವು ನನ್ನನ್ನು ಕೊಂಡಾಡುವಿರಿ. ಹಲ್ಲೆಲೂಯಾ. ಕಷ್ಟಕಾಲ ಬಂತ, ದೇವರು ಬಿಡಿಸುತ್ತಾರೆ. ದೇವರ ನಾಮವನ್ನು ಮಹಿಮೆ ಪಡಿಸಿರಿ. ಅದಕ್ಕೆ ನಿಮ್ಮನ್ನ ಕರೆದಿದ್ದೀನಿ. ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ, ತೋರಿಯುವುದಿಲ್ಲ. ಯೆಹೋಶುವ ಪುಸ್ತಕದಲ್ಲಿ ಹೇಳ್ತದೆ, ಮೋಶೆಯ ಸಂಗಡ ಹೇಗಿದ್ದೆ ಅದೇ ತರ ನಿನ್ನ ಸಂಗಡ ಇರುತ್ತೆ ಅಂತ ಯೆಹೋಶುವನಿಗೆ ದೇವರು ಹೇಳ್ತಾರೆ. ಅದೇ ರೀತಿಯಾಗಿ ನಮಗೂ ಹೇಳ್ತಾ ಇದ್ದಾರೆ, ಎಂದೆಂದಿಗೂ ಕೈ ಬಿಡಲ್ಲ, ತೊರೆಯುವುದಿಲ್ಲ. ನೀವು ನನ್ನ ವಾಕ್ಯಗಳನ್ನ ಕೈಗೊಂಡು ನಡೀತಾ ಇದ್ದೀರ ಅಂದ್ರೆ ನನ್ನ ಯಾಕೆ ತೊರೆಯ ನಿಮಗೆ? ಪ್ರಿಯನಾದ ಸಹೋದರ ಸಹೋದರಿಯರೇ, ಇದು ಎಂತ ವಾಕ್ಯಗಳನ್ನ ದೇವರು ನಮಗೆ ಕೊಟ್ಟು ಮಾತನಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ನಾವು ಜೀವಿಸಬೇಕು.
ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಡೋಣ. ಎಲ್ಲ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣವುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರ ಅಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ರಾಜನೇ. ಸ್ವಾಮಿ, ಸಾಸಿವೆ ಕಾಳಷ್ಟು ದೇವರೇ ನಮ್ಮ ನಂಬಿಕೆ ಇಲ್ಲದೆ ಹೋಗಿದೆಯಲ್ಲಪ್ಪ. ಆ ನಂಬಿಕೆ ಹೆಚ್ಚಾಗುವಂತೆ ದೇವರೇ ನಿಮ್ಮ ಸಹಾಯ ನಮಗೆ ಬೇಕು. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ಸಹಾಯ ಮಾಡು. ವಾಕ್ಯದಲ್ಲಿ ತುಂಬಿಸು, ಹೃದಯದ ಹಲ್ಲಿಗೆ ಮೇಲೆ ವಾಕ್ಯ ಬರೀ ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.